ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಈ ಮೂಲಂಗಿ ಸೊಪ್ಪಿನಿಂದ ಒಂದು ಅತ್ಯಂತ ರುಚಿಕರವಾದ ರಸಂ ಮಾಡುವುದು ಹೇಗೆ ಎನ್ನುವ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಈ ಮೂಲಂಗಿ ಸೊಪ್ಪನ್ನು ನಾವು ಆಹಾರದಲ್ಲಿ ಆಗಿಂದಾಗೆ ಬಳಸುವುದರಿಂದ ಮೂಲವ್ಯಾಧಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈಗ ನೋಡಿ, ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ. ಈ ಮೂಲಂಗಿ ರಸಂಗೆ ಬೇಕಾದ ಮಸಾಲೆಯನ್ನು ಫಸ್ಟಿಗೆ ಹುರ್ಕೋಬೇಕು. 1 ಚಮಚ ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಆಗುವಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಡ್ರೈ ಆಗಿ ಹುರ್ಕೋಬೇಕು. ಇದನ್ನು ನೋಡಿ, ಧನಿಯಾ ಜೀರಿಗೆ ಎಲ್ಲ ಪರಿಮಳ ಬರ್ತಾ ಇದೆ. 5 ಬ್ಯಾಡಗಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹುರಿಲಿಕ್ಕೆ. ವೀಕ್ಷಕರೇ, ಈಗ ಇದು ಮಸಾಲೆ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇದೀಗ ಹುರಿದಾಗಿದೆ. ಇದನ್ನು ನಾನು ಬೇರೆ ಪ್ಲೇಟಿಗೆ ವರ್ಗಾಯಿಸ್ಕೊತಾ ಇದ್ದೀನಿ. ಇದು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಈಗ ಈ ಮೂಲಂಗಿ ಸೊಪ್ಪನ್ನು ನಾವು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಈ ಪ್ಯಾನಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಲಿಂಬೆಹಣ್ಣು ಗಾತ್ರದ ಹುಣಸೆಯನ್ನು ನೆನೆಸಿ ಅದರ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 4 ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1.5 ಚಮಚ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಇವೆಲ್ಲ ಬೇಯಲಿಕ್ಕೆ ನಾವು ಬೇರೆ ನೀರು ಉಪಯೋಗಿಸ್ತಾ ಇಲ್ಲ, ಬರೀ ಹುಣಸೆಹಣ್ಣು ನೀರಿನಲ್ಲೇ ಅದನ್ನು ನಾವು ಬೇಯಿಸ್ಕೊತಾ ಇದ್ದೀವಿ. ಇದೀಗ 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ನಾವು ಅದನ್ನು ಬೇಯಿಸ್ಕೋಬೇಕು. ಈಗ ನೋಡಿ, ಅದು ಮುಚ್ತಾ ಇದ್ದೀನಿ. ಇವಾಗ ನೋಡಿ, ನಾವು ಈ ಹುರಿದುಕೊಂಡ ಮಸಾಲೆ ಈಗ ತಣ್ಣಗಾಗಿದೆ. ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಲಿಕ್ಕೆ. ಇದೀಗ ಪುಡಿಯಾಗಿದೆ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. 1/4 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈಗ ನಾನು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಮುಚ್ಚಳ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ಈ ಥರ ಸೊಪ್ಪನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. 50 ಗ್ರಾಮ್ ಆಗುವಷ್ಟು ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಿ. ಆ ಬೇಳೆ ಕಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ಕುದೀತಾ ಇದೆ. ಇದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ರಸಮ್ಮು. ಈ ರಸಮ್ಮು ಕುದಿ ಬರ್ತಾ ಇದೆ. ಇದಕ್ಕೀಗ ಒಗ್ಗರಣೆ ಹಾಕಬೇಕು. ಇದಕ್ಕೀಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ 1 ಚಮಚ ತುಪ್ಪ, ಸ್ವಲ್ಪ ಇಂಗು, ಸ್ವಲ್ಪ ಅರ್ಧ ಚಮಚ ಸಾಸಿವೆ, ಕರಿಬೇವು ಸೊಪ್ಪು ಇಷ್ಟು ಹಾಕಿದ್ದೀವಿ. ಇದು 5 ನಿಮಿಷ ಚೆನ್ನಾಗಿ ಹೀಗೆ ಕುದಿಸ್ಬೇಕು. ಇದನ್ನು ಅತ್ಯಂತ ರುಚಿಕರವಾದ ಮೂಲಂಗಿ ಸೊಪ್ಪಿನ ಸಾರು ಸಿದ್ಧವಾಗಿದೆ. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.